ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು 1 kg ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುಂಬ ರುಚಿಯಾಗಿರ್ತದೆ. ಎಷ್ಟು ಚೆನ್ನಾಗಿತ್ತು ಅಂತ ಗೊತ್ತಾ? ಒಂದು ಮನೇಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಕಬಾಬು. ಅದೇ ಥರ ನಾನು ನಮ್ಮ ಮನೇಲಿ ಮಾಡುವ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ 1 kg ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಷ್ಟು ಒಂದು ಕೈ ಹಿಡಿಯಷ್ಟು ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಪುದೀನ ಸ್ವಲ್ಪ ಫ್ಲೇವರ್ಗೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರ್ತದೆ ಟೇಸ್ಟು. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದಿಷ್ಟು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಇದಕ್ಕೆ ಖಾರಕ್ಕೆ ನಮ್ಮ ನೋಡ್ಕೊಂಡು ಹಾಕೋಬೇಕು ಖಾರನ. ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಮತ್ತು 1 ಮೊಟ್ಟೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಫ್ಲೇವರ್ಗೆ ಇದು ಕಸ್ತೂರಿ ಮೇಥಿ ಮೇಲ್ಗಡೆ ಉದುರಿಸ್ತೀನಿ, ಚೆನ್ನಾಗಿರ್ತದೆ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಈ ಬೆಳ್ಳುಳ್ಳಿ ಶುಂಠಿ ಹಾಕೋತಾ ಇದ್ದೀನಿ. ಅದಕ್ಕೆ ಪುದೀನ ಕೊತ್ತಂಬರಿ ಕರಿಬೇವು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರ್ತದೆ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಮಾತ್ರ ಚಿಕನ್ನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂಗಡಿಯಿಂದ ಪೌಡ್ರ್ ತಂದು ಮಾಡೋ ಬದಲು ಈ ಥರ ಮನೆಯಲ್ಲೇ ಮಸಾಲೆ ಮಾಡಿಕೊಂಡು ಕಬಾಬ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಅನ್ನ ರಸ ಮಾಡ್ಕೊಂಡು ಕಬಾಬ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬತ್ತೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಸೇರಿಸ್ಬಾರ್ದು. ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಸೇರಿಸ್ತೀನಿ. ಇವಾಗ ಚಿಕನ್ ಮಸಾಲೆ ಸೇರಿಸ್ತೀನಿ. ಇವಾಗ ನೋಡಿ, ಇವಾಗ ಈ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೇ ಕಾರ್ನ್ಫ್ಲವರ್ ಸೇರಿಸ್ತಾ ಇದ್ದೀನಿ. ಒಂದು ಮುಕ್ಕಾಲು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ. ನೋಡಿ, ಇದು 8ರಿಂದ 10 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ ಖಾರಕ್ಕೆ. ಇದನ್ನು ಗ್ರೈಂಡ್ ಮಾಡ್ತೀನಿ. ಚಿಕ್ಕದು ಸ್ವಲ್ಪ ದಪ್ಪಾಗಿ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ಕಬಾಬ್ ಚೆನ್ನಾಗಿರ್ತದೆ, ಇಲ್ಲ ಅದು ಸಪ್ಪೆ ಬಂದುಬಿಡ್ತದೆ. ಅದಕ್ಕೆ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇರೋದು ನಾನು. 2 ಹಾಕಿದ್ರೆ ಚೆನ್ನಾಗಿರ್ತದೆ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ನಿಮ್ಮ ಖಾರ ಹೇಗೆ ಬೇಕು ಅಂತ. ಇದಕ್ಕೆ 1 ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಥಿ ಕೈಯಲ್ಲಿ ಸ್ವಲ್ಪ ಅದು ಫ್ಲೇವರ್ಗೆ ಪುಡಿ ಮಾಡಿ ಹಾಕ್ಕೊಳ್ಳೋದು. ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ಆ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಬೇಕು. ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಇದು ಬಂದು ಅಕ್ಕಿ ಹಿಟ್ಟು. ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ. ರೈಸ್ ಪೌಡರು. ಇದು ಕಡಲೆ ಹಿಟ್ಟು 1 ಸ್ಪೂನು. ಇಷ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ನೀರೆಲ್ಲ ಸೋಸಿಟ್ಟಿದ್ನಲ್ಲ, ಚೆನ್ನಾಗಿ ತೊಳೆದು ನೀರು ಸ್ವಲ್ಪನೂ ಇರಬಾರ್ದು ಚಿಕನಲ್ಲಿ. ಇದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಬಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಇದಕ್ಕೆ ಗ್ರೀನ್ ಕಲರ್ ಬರುತ್ತೆ ಚಿಕನ್. ಬೇಕು ಅಂದರೆ ಇದಕ್ಕೆ ಕಲ್ಲರ್ ಸೇರಿಸ್ಕೋಬೋದು. ಅವಾಗ ರೆಡ್ ಕಲರ್ ಆಗೋಗುತ್ತೆ ಕಲ್ಲರ್ ಸೇರಿಸಿದ್ರೆ. ಕಲ್ಲರು ಹೊಟ್ಟೆಗೆ ಒಳ್ಳೆಯದಲ್ಲ, ಅದಕ್ಕೆ ಕಲ್ಲರ್ ಬೇಡ ಅಂತ ಬರೀ ಇಷ್ಟರಲ್ಲಿ ಕಬಾಬ್ ಮಾಡ್ತಾಯಿರೋದು. ಸ್ವಲ್ಪ ಚೆನ್ನಾಗಿ ನೆನಿಬೇಕಿದು. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಪೂರ್ತಿಯಾಗಿ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಪೂರ್ತಿಯಾಗಿ ವೀಡಿಯೋ ನೋಡಿದ್ರೇ ಅರ್ಥ ಆಗೋದು. ನೋಡಿ, ಇದನ್ನು
ನೆನೆಸಿ 1 ಅವರ್ ಹಾಗೆ ಇಡ್ತೀನಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಅರ್ಧ ನಿಂಬೆಹಣ್ಣು ಸಾಕು. ನಿಂಬೆಹಣ್ಣು ಹಾಕಿದ್ರೆ ಸಾಫ್ಟಾಗಿ ಆಗುತ್ತೆ ಚಿಕನ್, ಅದಕ್ಕೆ ನಿಂಬೆಹಣ್ಣು ಹಾಕ್ತಾ ಇರೋದು. ನೀವೊಂದ್ಸಲ ಟ್ರೈ ಮಾಡಿ ಈ ಥರ ಮಸಾಲೆ ಹಾಕಿ. ಆ ತೇಜು ಮಸಾಲೆ ಹಾಕ್ಬೋದು, ಅದು ಏನೇನು ಹಾಕ್ತಾರೋ ಚೆನ್ನಾಗೇ ಇರೋದಿಲ್ಲ, ಫುಲ್ಲು ರೆಡ್ ಕಲರ್ ಬರುತ್ತೆ. ಅಂಗಡಿಲಿ ಬರುತ್ತಲ್ಲ ಆ ಥರ ಇರ್ತದೆ ಅದು. ಅದಕ್ಕೆ ಮನೇಲಿ ಮಸಾಲೆ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಮನೆ ಮಸಾಲೆ ಮಾಡಿ ಹಾಕ್ತಾಯಿರೋದು. ನೋಡಿ ಇಷ್ಟು ಈಗ ಹಾಕಿ ಇಟ್ಬಿಟ್ಟ ಫ್ರಿಡ್ಜಲ್ಲಿ 1 ವಾರ ತನಕ ಏನೂ ಆಗೋಲ್ಲ. ಯಾವಾಗಾದರೂ ಫ್ರೈ ಮಾಡ್ಕೊಬೋದು ಊಟ ಮಾಡುವಾಗ. ಈಗ ತವ ಇಟ್ಟಿದ್ದೀನಿ. ಈಗ 10 ನಿಮಿಷ 1 ಅವರ್ ಆಯಿತು ನೆನೆಸಿ 1 ಅವರ್ ಆಯಿತು. ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಜಾಸ್ತಿ ಇದಾಗೋದ್ರೆ ಮತ್ತೆ ಯೂಸ್ ಮಾಡೋಕ್ಕಾಗೋದಿಲ್ಲ ಅದನ್ನ. ಅದಕ್ಕೆ ಸ್ವಲ್ಪನೇ ಹಾಕೊಂಡು ಖಾಲಿ ಆದಮೇಲೆ ಬೇಕಾದ್ರೆ ಹಾಕ್ಕೊಬೋದು. ಎಣ್ಣೆ ಸ್ವಲ್ಪ ಮೀಡಿಯಮ್ಮಾಗೆ ಬಿಸಿ ಆಗೈತೆ. ಜಾಸ್ತಿ ಬಿಸಿ ಮಾಡಬೇಡ್ರಿ ಎಣ್ಣೆನ. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಬಿಸಿ ಅದಕ್ಕೆ ಹಿಂಗೆ ಹಾಕಬೇಕು. ಜಾಸ್ತಿ ಬಿಸಿ ಆಗೋದ್ರೆ ಎಣ್ಣೆ ಬೇಗ ಒಳಗಡೆ ಬೇಯೋದಿಲ್ಲ, ಬೇಗ ಮೇಲೆ ಇದಾಗ ಬಂದ್ಬಿಡ್ತದೆ, ಕಲರ್ ಬಂದ್ಬಿಡ್ತದೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದು ಚೆನ್ನಾಗಿ ಬೇಯಬೇಕು. ಅದು ಅಷ್ಟೇ, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಬೇಯಬೇಕು. ಅದು ಸ್ವಲ್ಪ ಕಲರ್ ಬರಬೇಕಷ್ಟೆ. ನೋಡಿ ಮಸಾಲೆ ಯಾವುದೂ ಬಿಡ್ತಾಯಿಲ್ಲ. ನಾವು ಯಾವ ಥರ ಹಾಕಿದ್ರೆ ಮಸಾಲೆ ಹಂಗೆ ಇಟ್ಟಿರುತ್ತೆ ಎಣ್ಣೆ. ಫುಲ್ ಸಾಫ್ಟಾಗಿರುತ್ತೆ ಚಿಕನ್. ಏನು ಸಾಕು ಚೆನ್ನಾಗಿರ್ತದೆ ಗೊತ್ತಾ, ಟೇಸ್ಟ್ ಚೆನ್ನಾಗಿರ್ತದೆ. ಒಂದ್ಸಲ ಫ್ರೈ ಮಾಡಿ ಒಂದು 10 ನಿಮಿಷನಾರು ಆಗುತ್ತೆ ಇದು ಕುದಿಯೋಕ್ಕೆ. ಸ್ವಲ್ಪ ಈ ಥರ ತಿರುಗಿಸ್ಕೋಬೇಕು. ನೋಡಿರಿ ಈ ಥರ ಕಲರ್ ಬರ್ತಾ ಇರಬೇಕು. ಈ ಥರ ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ರೆಡಿ ಆಯಿತು. ಈ ಕಲರ್ ಬರುತ್ತೆ ಲಾಸ್ಟಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.